ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಕೇವಲ 10 ನಿಮಿಷದಲ್ಲಿ ತಯಾರಾಗುವಂಥ ಒಂದು ಪನ್ನೀರ್ ಫ್ರೈ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಕೇವಲ 10 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ನೀವು ಜಿಮ್ಗೆ ಹೋಗ್ಬೋದು ಅಥವಾ ಡಯಟ್ ಮಾಡ್ತಿರ್ಬೋದು. ನೀವು ಡೈಲಿ ಒಂದೊಂದು ಪ್ರೋಟೀನ್ ರಿಚ್ ಫುಡ್ ಏನು ಮಾಡಬೇಕು ಅಂತ ತಲೆ ಕೆಡ್ಸ್ಕೊತಾ ಇದ್ದರೆ ಕೇವಲ 10 ನಿಮಿಷದಲ್ಲಿ ತಯಾರಾಗುವಂಥ ಈ ಪನ್ನೀರ್ ಫ್ರೈ ರೆಸಿಪಿಯನ್ನು ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ರುಚಿ ಕೂಡ ಅದ್ಭುತವಾಗಿರುತ್ತೆ. ಬನ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ. ಇದನ್ನು ಮಾಡೋದಕ್ಕೆ ನಾನು 250 ಗ್ರಾಮ್ನಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ. ಈ ಪನ್ನೀರನ್ನ ನಾನು ಈ ರೀತಿಯಾಗಿ ಸ್ಲೈಸಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಇದೇ ಥರ ಸ್ಲೈಸಸ್ ಮಾಡ್ಕೊಳ್ಳಿ. ಮ್ಯಾರಿನೇಟ್ ಮಾಡೋದಕ್ಕೆ ತುಂಬ ಚೆನ್ನಾಗಾಗುತ್ತೆ. ನೀವು ಸಣ್ಣದಾಗಬೇಕಾದ್ರೂ ಕತ್ತರಿಸ್ಕೊಳ್ಬೋದು, ಎರಡೂ ಕೂಡ ನಡೆಯುತ್ತೆ. ಈಗ ಮ್ಯಾರಿನೇಷನ್ ಮಾಡೋದಕ್ಕೆ ನಾನು ಒಂದು ಅಗಲವಾಗಿರೋ ಬೌಲ್ಗೆ 2 ಚಮಚದಷ್ಟು ಗಟ್ಟಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ. 2 ಚಮಚ ಸಾಕು. 1/4 ಚಮಚ ಅರಿಶಿನ, ಅರ್ಧ ಚಮಚದಷ್ಟು ಉಪ್ಪು ರುಚಿಗೆ ತಕ್ಕ ಹಾಗೆ, 1.5 ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಚಮಚ ಕಾಳು ಮೆಣಸಿನ ಪುಡಿ, ಅರ್ಧ ಚಮಚ ಧನಿಯಾ ಪುಡಿ, 1/4 ಚಮಚದಷ್ಟು ಜೀರಿಗೆ ಪುಡಿ, 1 ಚಮಚದಷ್ಟು ತಂದೂರಿ ಮಸಾಲ ಪುಡಿ, 1/4 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ಚಮಚ ತುಪ್ಪ ಕೂಡ ಹಾಕ್ಕೊಳ್ಳೋಣ. ಇದು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮ್ಯಾರಿನೇಷನ್ ತುಂಬ ಚೆನ್ನಾಗಾಗುತ್ತೆ, ಫ್ರೈ ಕೂಡ ತುಂಬ ಚೆನ್ನಾಗಾಗುತ್ತೆ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರನ್ನು ಯಾವುದೇ ಕಾರಣಕ್ಕೂ ಸೇರಿಸ್ಕೊಳ್ಳೋಕೆ ಹೋಗಬೇಡಿ. ಈಗ ಈ ಮಸಾಲೆ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಈ ಮಸಾಲೆನ ನಾವು ಪನ್ನೀರ್ಗೆ ಹಚ್ಕೊಳ್ಬೇಕಾಗತ್ತೆ. ನೋಡಿ, ಒಂದು ಒಳ್ಳೆ ಮಸಾಲ ತಯಾರಾಗಿದೆ. ಈಗ ನಾನು ಪನ್ನೀರ್ ಸ್ಲೈಸಸ್ನ ಕೂಡ ಇದರಲ್ಲಿ ಹಾಕ್ಕೊಳ್ತೀನಿ. ಎಲ್ಲ ಪನ್ನೀರ್ ಸ್ಲೈಸಸ್ಗೂ ಕೂಡ ಚೆನ್ನಾಗಿ ಮಸಾಲೆಯನ್ನು ಕೋಟ್ ಮಾಡಿಬಿಡಿ. ಕೋಟ್ ಮಾಡಿದ ನಂತರ ನೀವು ಒಂದು ಅರ್ಧ ಗಂಟೆ ಮ್ಯಾರಿನೇಷನ್ ಮಾಡೋದಕ್ಕೆ ಬೇಕಾದರೂ ಇಡ್ಬೋದು, ಅಥವಾ ಇಮಿಡಿಯೇಟ್ಲಿ ಕೂಡ ನೀವು ಫ್ರೈ ಮಾಡ್ಕೊಳ್ಬೋದು. ನಾನೊಂದು 10 ನಿಮಿಷ ಹಾಗೆ ಬಿಡ್ತೀನಿ. ಅದಾದ ನಂತರ 10 ನಿಮಿಷ ಆದ ನಂತರ ಫ್ರೈ ಮಾಡ್ಕೊಳ್ತೀನಿ. ಈಗ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ತೊಗೊಳ್ಳೋಣ. ಪ್ಯಾನ್ಗೆ ನಾನು 1 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಪೂರ್ತಿ ಕರಗೋವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಬೆಣ್ಣೆ ಪೂರ್ತಿಯಾಗಿ ಕರಗಿದ ನಂತರ ನಾನು ಇದರಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪನ್ನೀರ್ ಸ್ಲೈಸಸ್ನ ನಾನು ಒಂದ್ರ ಪಕ್ಕ ಒಂದು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಹಾಕೊಂಡ ನಂತರ ಇದರಲ್ಲಿ ಮೇಲೆ ಕಸೂರಿ ಮೇಥಿಯನ್ನು ಈ ರೀತಿಯಾಗಿ ಉದುರಿಸೋಣ. ಆಗ ಒಳ್ಳೆ ಫ್ಲೇವರ್ ಬರುತ್ತೆ ಬೆಣ್ಣೆಯಲ್ಲಿ ಈ ಕಸೂರಿ ಮೇಥಿ ಹಾಕೋದ್ರಿಂದ. ಒಂದು 2-3 ನಿಮಿಷ ಆದ ನಂತರ ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಳೋಣ. ಇದೇ ಥರ 2 ನಿಮಿಷ ಎರಡೂ ಸೈಡ್ಗೂ ಕೂಡ ಫ್ಲಿಪ್ ಮಾಡಿಕೊಂಡ್ರೆ ಒಳ್ಳೆ ಪನ್ನೀರ್ ಫ್ರೈ ತಯಾರಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ. ಸೂಪರಾಗಿದೆ. ಕೊನೆಯಲ್ಲಿ ನಿಂಬೆ ರಸ ಬೇಕಂದರೆ ಹಿಂಡ್ಕೊಳ್ಳಿ, ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದು ಕೂಡ ನಿಮಗೆ ನಿಂಬೆ ರಸ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಅದಾದ ನಂತರ ನೀವು ಇದನ್ನು ಸರ್ವ್ ಮಾಡಬೇಕಾದ್ರೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಡಿ, ಅಥವಾ ನಿಂಬೆ ರಸ, ಎರಡರಲ್ಲಿ ಯಾವ್ದು ಬೇಕಾದರೂ ಹಾಕ್ಬೋದು. ತುಂಬ ಅದ್ಭುತವಾಗಿರುತ್ತೆ. ಇದನ್ನು ಹಚ್ಕೊಂಡು ತಿನ್ನೋದಕ್ಕೆ ಏನೂ ಬೇಡ, ಹಾಗೇ ತಿನ್ಬಿಡ್ಬೋದು. ತುಂಬಾ ಅದ್ಭುತವಾಗಿರುತ್ತೆ. ಡಯಟ್ ಮಾಡ್ತಿರೋರು, ಜಿಮ್ಗೆ ಹೋಗ್ತಿರೋರು, ಯಾವುದೇ ರೀತಿ ಸ್ಪೋರ್ಟ್ಸಲ್ಲಿ ಇರೋರು ಅಥವಾ ಎಕ್ಸಸೈಸ್ ಮಾಡೋರು ಈ ಪನ್ನೀರ್ ರೆಸಿಪಿಯನ್ನು ಟ್ರೈ ಮಾಡ್ಬೋದು. ನೀವು ವರ್ಕೌಟ್ ಮಾಡಿ ಬಂದಮೇಲೆ ಸುಸ್ತಾಗಿರುತ್ತೆ, ಏನು ಮಾಡ್ಕೊಳ್ಳೋದು ಅಂತ ಚಿಂತೆನೇ ಬೇಡ. ಕೇವಲ 10 ನಿಮಿಷದಲ್ಲಿ ಈ ಪನ್ನೀರ್ ಫ್ರೈ ರೆಸಿಪಿಯನ್ನು ಮಾಡ್ಕೊಳ್ಬೋದು. ನಿಮಗೆಲ್ಲರಿಗೂ ಇವತ್ತು ನಾನು ತೋರಿಸಿರೋ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.